ಎಲ್ಲ ಭಯ ಪಡಬೇಡಿ ಅಂತ ನಿಮಗೆ ತೋರಿಸ್ತಾ ಇದೀವಿ. ನೋಡಿ, ರೆಗ್ಯುಲೇಟರ್ ಬೆಂಕಿ ಆಗಿದೆ, ಬರೀ ಬೆರಳಿಂದ ಆಫ್ ಮಾಡಿ ತೋರಿಸ್ತೀನಿ. ಗೊತ್ತಾಯ್ತಾ? LPG ಅಂದ್ರೆ ಒಂದ್ ಹನಿ ಬಿದ್ರೆ 270 ಬಾರಿ ಅಂದ್ರೆ 70 ಭಾಗ ಎಕ್ಸ್ಪೆಂಡ್ ಆಗುತ್ತೆ. ಒಂದ್ ಹನಿ ಬಿದ್ರೆ ಅರೌಂಡ್ ಇಷ್ಟಾಗಲ್ಲ ಸ್ಪ್ರೆಡ್ ಆಗುತ್ತೆ. ಅದು ಭಾರ ಇರೋದ್ರಿಂದ ನೆಲ ಕಚ್ಕೊಂಡು ಹೋಗ್ತಾ ಇರುತ್ತೆ. ಸೊ ಹಂಗಾಗಿ ಸಾಹೇಬ್ರು ಹೇಳ್ದಂಗೆ ನಿಧಾನಕ್ಕೆ ಹೋಗ್ಬೇಕು, ನಿಧಾನಕ್ಕೆ ಡೋರ್ ಓಪನ್ ಮಾಡ್ಬೇಕು, ಕಿಟಕಿ ಎಲ್ಲ ಓಪನ್ ಮಾಡ್ಬೇಕು ಅಂತ ಹೇಳಿದ್ರು. ಗೊತ್ತಾ ಏನಕ್ಕೆ ಹೇಳಿದ್ರಂದ್ರೆ ಅದು ಭಾರ ಗಾಳಿಗಿಂತ ಭಾರ ಇರೋದು. ಇದು ಮಾಡ್ತೀನಿ. ನೋಡಿ, ಬೆಂಕಿ ಇಲ್ಲಿದೆ, ಇಲ್ಲಿ ಗ್ಯಾಸ್ ಹೋಗ್ತಾ ಇದೆ, ಆಫ್ ಮಾಡಿದ್ದೀನಿ. ಮಾಡಿದ್ನಾ ಇವಾಗ ಬಿಟ್ಟಿದ್ದೀನಿ, ಗ್ಯಾಸ್ ಹೋಗ್ತಾ ಇದೆ. ಮುಂದೆ ಬಿಟ್ಟರೆ ಏನಾಗುತ್ತೆ, ಎಲ್ಲೋ ಒಂದು ಕಿಡಿ ಸಿಕ್ಕರೆ ಏನಾಗುತ್ತೆ, ಬೇಗ ಸ್ಪ್ರೆಡ್ ಆಗಿಬಿಡುತ್ತೆ. ಏನ್ ಮಾಡಬೇಕು? ಬಿಟ್ಟಿದ್ದೀನಿ, ಅದನ್ನ ರೆಗ್ಯುಲೇಟರ್ ಆಫ್ ಮಾಡ್ತೀರಾ? ಓಕೆ. LPG ಇಂದ ಭಯ ಹೋಯ್ತಾ? ಅಷ್ಟು ಇಲ್ಲಪ್ಪ, ನಮ್ಮ ಕೈಯಿಂದ ಊಟಕ್ಕೆ ಭಯ ಆಗತ್ತೆ. ಬೆಂಕಿ ಅಂದ್ರೆ ಆಗಲ್ಲ. ನಮ್ಮ ಬಾಡಿಗೆ ಶಾಖ ತಗಲ್ಬೇಕಂದ್ರೆ 3 ಸೆಕೆಂಡ್ ಬೇಕು. ಎಷ್ಟು? 1, 2, 3, 2.5 3 ಸೆಕೆಂಡ್ ಬೇಕು. ಅಷ್ಟರೊಳಗೆ ನಾವ್ ಏನ್ ಬೇಕಾದ್ ಮಾಡ್ಬೋದಾ? ಓಕೆ. ನಮಗ್ ಬೆಂಕಿ ಕಂಡ್ರೆ ಆಗ ಒದ್ದೆ ಬಟ್ಟೆ ಇದೆ, ಉರಿತಾ ಇದೆ. ಆಫ್ ಮಾಡಿದೆ, ತೆಗಿಬೇಕಾದ್ರೆ ಯಾವ ಕಡೆ ನಾನು ಈ ಕಡೆಯಿಂದ ಬಂದ್ರೆ ಏನಾಗುತ್ತೆ, ಉರಿದೋಗ್ತೀನಿ. ಶಾಖ ಇರುತ್ತೆ, ನಾನು ಉರಿದೋಗ್ತೀನಿ. ಏನ್ ಮಾಡ್ಬೇಕು? ಯಾವ ಕಡೆ ಉರಿತಾ ಇದೆ, ಗಾಳಿ ದಿಕ್ಕು ಯಾವ ಕಡೆ ಇದೆ, ಈ ಕಡೆ ಉರಿತಾ ಇದೆ ಅಂದ್ರೆ ಈ ಕಡೆಗೆ ಅದ್ರ ಹಿಂದ್ಗಡೆ ಬನ್ನಿ. ಸರಿ, ಅದ್ರ ಹಿಂದ್ಗಡೆ ಬನ್ನಿ. ಆಕ್ಸಿಜನ್ ಸಪ್ಲೈನ ಕಟ್ ಮಾಡೋದು ಹೆಂಗೆ? ABCD ಅಂದ್ರೆ 1 ವರ್ಷನ 4 ಭಾಗ ಮಾಡಿದ್ದಾರೆ. A ಅಂದ್ರೆ ಜನವರಿ, ಫೆಬ್ರವರಿ, ಮಾರ್ಚ್. B ಅಂದ್ರೆ ಏಪ್ರಿಲ್, ಮೇ, ಜೂನ್. ಈ ತರ ಡಿಸೆಂಬರ್ ವರೆಗೂ ABCD ನ ಡಿವೈಡ್ ಮಾಡ್ಕೊಂಡಿದ್ದಾರೆ. ಇವಾಗ ಇದು B29 ಅಂದ್ರೆ ಇನ್ ಮುಂದ್ಗಡೆ 29 ಅಂದ್ರೆ ಇಯರ್, ವರ್ಷ. ಈ ಸಿಲಿಂಡರ್ ಕೆಪಾಸಿಟಿ ಎಲ್ಲಿವರೆಗೂ ನಡೆಯುತ್ತಂದ್ರೆ 2029 ಏಪ್ರಿಲ್, ಮೇ, ಜೂನ್ ತಿಂಗಳಲ್ಲಿ 2029 ವರೆಗೂ ನಡೆಯುತ್ತೆ. ಇವಾಗ ನೋಡಿದ್ದೀರಾ, ಮನೆಯಲ್ಲಿ ಎಲ್ಲರೂ ನೋಡಿದ್ದೀರಾ? ಅಲ್ಲಿ ಒಂದು ವಾಷರ್ ಇರುತ್ತೆ. ಆ ವಾಷರ್ ನೋಡ್ಕೊಂಡು ತಗೊಳ್ಬೇಕು. ಒಂದೊಂದ್ಸರಿ ಹಾಕುವಾಗ ಮರ್ತು ಬಿಟ್ಟಿರ್ತಾರೆ. ಅವಾಗ ವಾಷರ್ ಇರಲಿಲ್ಲ ಅಂದ್ರೆ ಈ ರೆಗ್ಯುಲೇಟರ್ ಅಲ್ಲಿ ಲೀಕೇಜ್ ಆಗುತ್ತೆ. ಎಲ್ಲ ಇರೋದೆಲ್ಲಿ ಹೇಳಿ? ಸಿಲಿಂಡರ್ನ ತಲೆ ಭಾಗದಲ್ಲಿ. ಗೊತ್ತಾಯ್ತಾ? ಸಿಲಿಂಡರ್ ತಲೆ ಹೊಡೆದ್ರೆ ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ. ಅರ್ಥ ಆಯ್ತಾ? ಅರ್ಥನೇ ಇಲ್ಲ ತಲೆ ಅಂದ್ರೆ ನಿಮ್ಗೆಲ್ಲ ತಲೆ ಹೊಡಿತಾರೆ ಅಂತ. ಸರಿ, ಗೊತ್ತಾಯ್ತಾ? ಅಂದ್ರೆ ಪೂರಾ ಸಿಲಿಂಡರ್ನ ತಲೆ ಅಂದ್ರೆ ರೆಗ್ಯುಲೇಟರ್. ಒಂದ್ ಸ್ವಲ್ಪ ನೀರಾಗಿ ಮಾಡ್ಕೊಂಡ್ರು ಏನ್ ಕೊಡ್ತಾರೆ ನಮ್ಮವರು? ಬೆಂಕಿ, ಶಾಖ ಕೊಡ್ತಾರೆ. ಪೆಟ್ರೋಲ್ ಬೆಂಕಿ ಆಯ್ತಾ? ಈ ಬೆಂಕಿನ ಆರಿಸುವ ವಿಧಾನ ಒಂದೇನ್ ಹೇಳಿದ್ರು, ಇದರ ಶಾಖನ ಕಡಿಮೆ ತೆಗಿಬಹುದು. ಇನ್ನೊಂದು ಆಮ್ಲಜನಕ ತೆಗಿಬಹುದು. ಆಮ್ಲಜನಕ ತೆಗಿಯಕ್ಕಾಗತ್ತಾ? ಈಗ ಓಪನ್ ಆಗಿದೆ, ವಾತಾವರಣದಲ್ಲಿ ಎಷ್ಟೋ ಇದೆ, ನಾವು ತಗೊಳ್ತಾ ಇದೀವಿ ಇಲ್ವಲ್ಲ? ನಮ್ಮಲ್ಲಿ ಒಂದು ಎಕ್ಸ್ಟಿಂಗ್ವಿಷರ್ ಇದೆ, ಅಗ್ನಿ ನಂದಕ, CO2 ಕಾರ್ಬನ್. ಇದು ನೋಡಿ, ಗಾಳಿ ಎಲ್ಲಿದೆ? ಗಾಳಿ ಯಾವ ಕಡೆ ಇದೆ? ಗಾಳಿ ಎಲ್ಲಿದೆ? ನಾವೆಲ್ಲಿ ನಿಂತಿದ್ದೀವಿ? ಈ ಕಡೆಯಿಂದ ಓಪನ್ ಮಾಡಬೇಕು. ಇವಾಗ ಈ ತರ ಎಕ್ಸ್ಟಿಂಗ್ವಿಷರ್ ನಿಮ್ ಸ್ಕೂಲಲ್ಲಿ ಇರುತ್ತಾ? ನಿಮ್ ಸ್ಕೂಲಲ್ಲಿ